ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಜೀವನದಲ್ಲಿ ನೋ ಅನ್ನೋದನ್ನ ಕಲ್ತಿಲ್ಲ ಅಂದರೆ ಲೈಫು ಅರ್ಧ ಬರ್ಬಾದಾಗಿ ಹೋಗುತ್ತೆ. ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಾವು ನೋ ಅಂತ ಹೇಳೋದನ್ನ ಕಲಿಬೇಕು. ಯಾಕಂದರೆ ತುಂಬ ಜನ ಬಂದು ನಮ್ಮ ಹತ್ರ ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ನಾವು ನೋ ಅಂತ ಹೇಳಿಲ್ಲ ಅಂದರೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಲೋ ಓದೋ, ಉದ್ಧಾರ ಆಗೋ, ಒಳ್ಳೆ ಕೆಲಸ ತಗೊಳ್ಳೋ, ನಮ್ಮನ್ನೆಲ್ಲ ಸಾಕು ಅಂತ. ನಾನು ನಮ್ಮ ಅಪ್ಪಂಗೆ ನೋ ಅಂತ ಹೇಳಿದೆ. ಯಾಕೆ ಗೊತ್ತಾ? ನಮ್ಮ ಹುಡುಗಿ ನನಗೆ ಯಾವಾಗಲೂ ಹೇಳ್ತಿದ್ಲು, ಬೇಬಿ ನೀನು ಹಿಂಗಿದ್ರೆ ನನಗೆ ಇಷ್ಟ ಆಗೋದು ಅಂತ. ನಾನು ಅಪ್ಪನಿಗೆ ಎಸ್ ಅಂತ ಹೇಳಿದ್ದೆ, ನಮ್ಮ ಹುಡುಗಿಗೆ ಇಷ್ಟ ಆಗ್ತಿರ್ಲಿಲ್ಲ. ಲೈಫಲ್ಲಿ ನಾನು ಫೇಲ್ಯೂರ್ ಆಗ್ತಿದ್ದೆ. ನಾನು ಕೆಲಸ ಮಾಡ್ತಾ ಇದ್ದಿದ್ದ ಜಾಗದಲ್ಲಿ ನನ್ನ ಮ್ಯಾನೇಜರ್ ಯಾವಾಗಲೂ ಹೇಳೋರು, ಕೃಷಿಕ್ ನೀನು ಸೂಪರಾಗಿ ಕೆಲಸ ಮಾಡ್ತೀಯ, ನೀನು ನೆಕ್ಸ್ಟ್ ಮಂತ್ ಪಕ್ಕಾ ಪ್ರಮೋಷನ್ ಕೊಡ್ತೀನಿ ಅಂತ. ನಾನು ನೋ ಅಂತ ಅವ್ರ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕೆ ಗೊತ್ತಾ? ಪ್ರಮೋಷನ್ ಕೊಟ್ಟರೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಸ್ಯಾಲ್ರಿ ಜಾಸ್ತಿ ಆದರೆ ನಾನು ಲೇಜಿಯಾಗಿ ಹೋಗ್ತೀನಿ. ಲೇಜಿ ಆಗೋದು ನನಗೆ ಇಷ್ಟ ಇಲ್ಲ ಗುರು. ಕಷ್ಟಪಡ್ಬೇಕು, ಕಷ್ಟಪಟ್ಟೆ ಸಕ್ಸಸ್ಫುಲ್ ಆಗಬೇಕು. ನಮ್ಮ ಜಿಮ್ ಟ್ರೈನರ್ ನನಗೆ ಯಾವಾಗಲೂ ಹೇಳ್ತಿದ್ದ, ಕೃಷಿಕ್ ಸಣ್ಣ ಆಗಿಲ್ಲ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು, ತುಂಬ ಕಾಯಿಲೆಗಳಿಗೆ ತುತ್ತಾಗ್ತೀಯ ಅಂತಿದ್ದ. ಯಾಕೆ? ಸಣ್ಣ ಇರೋರ್ಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗೇ ಇಲ್ವಾ ಸ್ವಾಮಿ? ಸಣ್ಣ ಇರೋರ್ಗೆ ಯಾರಿಗೂ ಕ್ಯಾನ್ಸರ್ ಬಂದೇ ಇಲ್ವಾ ಸ್ವಾಮಿ? ನಾನು ಇವಾಗ ಸಣ್ಣ ಆಗಬೇಕು ಅಂದರೆ ಅವನ ಹತ್ರ ಪರ್ಸ್ನಲ್ ಟ್ರೈನಿಂಗ್ ತೊಗೊಬೇಕು. ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡ್ರೆ ಅವನಿಗೆ ಬೆನಿಫಿಟ್ ಆಗಬಾರ್ದು ಅಂತ ನೋ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. 3 ಹೊತ್ತು ಮನೆಗಿರೋದ್ರಿಂದ ಹೋಗಿ ಆ ಕೆಲ್ಸಕ್ಕೆ ಹೋಗಿ ದುಡ್ದು ತಂದಾಕ ಹೋಗು. ಏನಕ್ಕೆ ಮಲ್ಕೊಂಡು ಜೀವನ ಹಾಳು ಮಾಡ್ಕೊತಾ ಇದೀಯ? ನಮ್ಮಮ್ಮ ಹಿಂಗೆ ಹೇಳ್ದಾಗೆಲ್ಲ ನಮ್ಮ ಅಮ್ಮಗೆ ನಾನು ನೋ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ನಮ್ಮ ಅಪ್ಪ ದುಡ್ದಿರೋ ದುಡ್ಡಲ್ಲಿ ನಮ್ಮ ಅಪ್ಪ ಅಮ್ಮ ಸೆಟ್ಲ್ ಆಗೋದ್ರೆ, ನನ್ನ ತಂಗಿ ಮದುವೆ ಮಾಡಿಬಿಟ್ರೆ ನಾನು ಹೆಂಗೆ ಸೆಟ್ಲ್ ಆಗೋದು? ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ.